ಹಾಯ್ ಸ್ನೇಹಿತರೆ, ಭಾಗ 2 ವಿಡಿಯೋನ ಕಂಟಿನ್ಯೂ ಆಗತ್ತೈತೆ ನೋಡಿ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ. ಮಳೆ ನೋಡಿ, ಫುಲ್ ಮಳೆ ಸ್ನೇಹಿತರೆ. ಟೈಮು 2:30 ಆಗೈತೆ. ಭಾಗ 1 ವಿಡಿಯೋದ ನೋಡ್ಕೊತ ಬಂದಿರಬೇಕು. ಶುಕ್ರವಾರದ ರೀ ಇದು, ಶುಕ್ರವಾರದ ಭಾಗ 1 ಭಾಗ 2 ಆಗೈತೆ. ನಾನು 11:30 12 ಗಂಟೆ ಆಗಿತ್ತು ವಿಡಿಯೋ ಎಂಡ್ ಮಾಡ್ದಕ್ಕೆ. ಇವಾಗ 2:30 ಆಗೈತೆ. ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಫುಲ್ ಮಳೆ ಬರಾಕತ್ತೈತೆ. ಶ್ರಾವಣ ಒಳ್ಯಾಕೆ ಬಾ. ಈ ಶ್ರಾವಣನು ಸಾಲಿನಿಂದ ಮನೆ ಬಂದನ್ರಿ ಮಳೆ ಬರಾಕತ್ತು. ಇನ್ನೇ ಈ ಬಂದ ಸ್ನೇಹಿತರೆ, ಅವು ಬಂದು 1-2 ಗಂಟೆಗೆ ಬಂದಾನ. 2:30 ಮಳೆ ಚಲೋ ಆಗೈತೆ ನೋಡಿ. 2:21 ಆಗೈತೆ. ಹೌದು ಶ್ರಾವಣ, ಏನು ತಿನ್ನೋದು? ಶೇವ ತಿನ್ನಾಕತ್ತ ನೋಡಿ. ಎಲ್ಲ ಮಾವ ಮಗ ಕೊಟ್ಲ ಅಂತ ಪುಟ್ಟಕ್ಕ ಯಾಕ ಮಲ್ಕೊಂಡ ನೋಡಿ. ಪುಟ್ಟಕ್ಕ ಫುಲ್ ಮಳೆ ಬರಾಕತ್ತೈತೆ ನೋಡಿ ಸ್ನೇಹಿತರೆ. ಬಟ್ಟೆ ಹೋಗೋದು ಹಾಕಿದ್ದೀನಿ ರೀ, ಬಟ್ಟೆ ತಕ್ಕೊಲಿಲ್ಲ. ಹಂಗೆ ಕುಂತು ನಾನು. ಬಾ ಶ್ರಾವಣ, ಕೈ ತಕ್ಕೊಂಡ್ಯಾ? ಬಾಯ್ ವರ್ಷ ಬಾ ನಡಿ. ಶಾಲೆಗೆ ಹೆಂಗೆ ಕೊಟ್ಟಿದ್ರು ಉಣ್ಣಾಕ? ಕೂಸು ಬಟ್ಟೆ ಮ್ಯಾಕ್ ಕೊನೆಯಕ್ಕೆ ಬಂದಿಲ್ರಿ. ನಾನು ಒಗ್ಗರಣೆನ ಮಾಡ್ಬೇಕ್ರಿ. ಒಗ್ಗರಣೆ ನನಗೂ ಒಗ್ಗರಣೆ ಉಣ್ಣಂಗೆ ಸ್ನೇಹಿತರೆ. ಯಾಕೋ ಬಾಯಿ ರುಚಿ ಇಲ್ಲ. ನನ್ನ ದೋಸೆ ಹೋಲಿಲ್ರಿ ಯಾಕೋ ಇಸ ಹತ್ತಾಕ ಸ್ನೇಹಿತರೆ. ಹಿಂದಿನ ಕದ ನಾಕಿಲೆಲ್ಲ ಅಡುಗೆ ಮನೆ ಕ್ಲೀನ್ ಆಗೈತೆ ನೋಡಿ. ಈಗ ಸ್ವಲ್ಪ ಪಲಾವ್ ಮಾಡ್ತೀನಿ. ಬಾಂಡೆನೂ ತಿಕ್ಕಿ ಸ್ನೇಹಿತರೆ. ದೋಸೆ ಮಾಡಿದ್ವಿ ಎಲ್ಲ. ಬಟ್ಟೆನೂ ಹೋಗೋದು ಹಾಕಿದ್ಯಾ ಎಲ್ಲ ಒಳಗೆ ತೋದ ನೋಡಿ. ಬಟ್ಟೆ ಸ್ವಲ್ಪ ಅಡ್ಡಾಗಿದ್ದೀನಿ ರೀ, ಹೋಗ್ಬಿಟ್ಟವು. ಬನ್ನಿ ಸ್ನೇಹಿತರೆ, ಇವೆಲ್ಲ ಸಜ್ಜಕ್ಕೆ ಹಾಕಿ ಅವು ಸಜ್ಜನ ಬಟ್ಟೆ ತೊಗೊಂಡು ಪಲಾವ್ ಮಾಡ್ತೀನಿ ರೀ. ಪಲಾವ್ಕೆಲ್ಲ ಹೋಗ್ಕೋಬೇಕು. ಬಟ್ಟೆ ಹಾಕಿ ಬರ್ತೀನಿ ಬರ್ರಿ ಸ್ನೇಹಿತರೆ. ಬಟ್ಟೆ ಎಲ್ಲ ಅಷ್ಟು ಮ್ಯಾಗ ಒಣ್ಯಾಕೆ ಬಂದೆ. ಬಿಸಿಲು ಬಿತ್ತು, ಏನು ಮಾಡೋಕ್ಕಾಗಲ್ಲ ನೋಡಿ. ತೊಯ್ತಾವಂತೆ ಮ್ಯಾಗ ಒಣ್ಯಾಕೆ ಬಂದೆ, ಬಿಸಿಲು ಬಿತ್ತು. ಈ ಕಡೆಲ್ಲ ತರಕಾರಿ ಚಿಟ್ಟಿನಿ ರೀ. ಶ್ರಾವಣಕುಮಾರ್ ಚೆಲ್ವಾ ಅಂತೇಳಿ ಇವಾಗ ತರಕಾರಿ ಪಲಾವ್ ಮಾಡ್ಕೋಬೇಕಂತ ಮಾಡಿ ಸ್ನೇಹಿತರೆ. ಯಾಕೋ ದೋಸೆ ಮಾತ್ರ 2 ದೋಸೆ ಹಾಕ್ಕೊಂಡಿದ್ದೀನಿ ರೀ. ಅರ್ಧ ದೋಸೆ ತಿನ್ನೋದು ಆಗಲಿಲ್ಲ ನನಗೆ. ಶಿಸ್ತಾಗ ಒಂದಿಟ್ಟು ಪಲಾವ್ ಮಾಡಿದ್ರೆ ಪಲಾವರ ಹೋಗುತ್ತೆ ಅಂತೇಳಿ ಪಲಾವ್ ಮಾಡಾಕ ಎಲ್ಲ ಉಳ್ಕೊಂಡೀನಿ ರೀ. ಒಂದು ಸ್ವಲ್ಪ ಅನ್ನದ ರೈಸ್ ಐಟಮ್ ಸಾರ ಒಂದು ಸ್ವಲ್ಪ ಬಾಯಿ ರುಚಿ ಕೊಡುತ್ತೆ ನೋಡಿ ಸ್ನೇಹಿತರೆ. ರೈಸ್ ಹೋಗುತ್ತಾ. ಈ ಕಡೆ ಪಲಾವ್ಗೆ ಏನೇನು ಉಳ್ಕೊಂಡಿ ಸ್ನೇಹಿತರೆ ನಾನು. ಉಳ್ಳಾಗಡ್ಡಿ, ಟೊಮೊಟೊ, ಬಟಾಟಿ, ಪಲಾವ್ಗೆ ಏನೇನು ಸಜ್ಜು ಮಾಡ್ಕೊಂಡಿನಿ ಅಂತ ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ. ತರಕಾರಿ ಪಲಾವ್ ಮಾಡ್ಕೊಂಡ್ರಾತಂತೇಳಿ ಒಂದು ಆಲೂಗಡ್ಡೆ ತೊಗೊಂಡಿನಿ ರೀ ದೊಡ್ಡದು. ಬಾಯಿ ರುಚಿ ಇಲ್ರಿ, ಸುಮ್ಮ ಸ್ವಲ್ಪ ಟೇಸ್ಟ್ ಆಗುತ್ತೆ ರೀ. ಈ ಥರ ಆರಾಮಿಲ್ಲರ ಮಾಡ್ಕೊಂಡ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಕುಕ್ಕರ್ನೇ ಮಾಡಾಕತ್ತೀವಿ ಸ್ನೇಹಿತರೆ. ಬಗುನೇ ಮಾಡಾಕತ್ತೀವಿ ಕುಕ್ಕರ್ನಾಗ. ಅನ್ನ ಒಲೆ ಸೈತಿ ಹಾಕೋ. ಒಂದು ಉಳ್ಳಾಗಡ್ಡಿ, ಒಂದು ಸೌತೆಕಾಯಿ, ಟೊಮಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಸೋಯಾಬೀನ್ ಇವು ಸೋಯಾ ಹಾಕಿ ಪಲಾವ್ ಮಾಡ್ಕೊಳಕತ್ತೀನಿ ರೀ. ಸೋಯಾ ಪಲಾವು ಒಮ್ಮೆ ಮಾಡಿದ್ದೆ ಸ್ನೇಹಿತರೆ, ಬಾಯಿ ಟೇಸ್ಟ್ ಕೊಟ್ಟಿತ್ತು. ಅದಕ್ಕೆ ಇದುವರ ಹೋಗುತ್ತೆ ಅಂತೇಳಿ ಬಗುನ್ಯಾಗ ಪಲಾವ್ ಮಾಡೋಣ ಬರ್ರಿ ಸ್ನೇಹಿತರೆ. ಯಾವಾಗ ಬಾಯಿ ರುಚಿ ಬರ್ತಾ ಮಾಡ್ಕೊಂಡು ತಿಂದು ನಾವು ಮೊದಲು ನಿಗಾವ್ ಆಗ್ಬೇಕ್ರಿ. ನಾವು ಆರಾಮಾಗಬೇಕು. ಯಾವ್ದಾರ ಇಲ್ರಿ ಸ್ನೇಹಿತರೆ, ತಿಂದು ನಿಗಾವ್ ಆಗೋದು ಒಳ್ಳೇದು ನೋಡಿ. ಇದು ಸ್ನೇಹಿತರೆ ಬಗುನಿ ದಡ ಮತ್ತು ತಿಕ್ಕಾಡಿ ಇನ್ನೇ ಹೋಗಿಲ್ಲ ನೋಡಿ. ಮೆಕ್ಕಿ ತನಿ ಕುಸಿದ್ದಿರಿ ಇದು. ತಿಕ್ಕಾಳ ಅದು ಸ್ವಲ್ಪ ಉಪ್ಪಾಗಿ ಕುಸಿರ್ತೀರ, ಉಪ್ಪಿನ ಕಲಿ ಕೊಂದಿರ್ತೀರಿ. ಇದಕ್ಕೆ ಅಂತ ಒಂದು ಬಿಳಿ ಸಾಬೂನು ಸಿಗೋ ಸ್ನೇಹಿತರೆ. ಇಂಥವೆಲ್ಲ ಕಲಿ ಹೋಗ್ಬೇಕಂದ್ರೆ ಅದು ತರಬೇಕು. ತಂದಿಲ್ಲ. ತತ್ತಿ ಉಪ್ಪಾಗಿ ಕುದಿಸ್ತೆ ತತ್ತಿ ಮೆಕ್ಕಿ ತನಿ ಕುಸಿದು ಈ ಥರ ಕಲಿ ಕುಂದಿರ್ತಾವೆ ಸ್ನೇಹಿತರೆ. ಒಂದು ಸ್ವಲ್ಪ ಎಣ್ಣೆ ಹಾಕೋತಿ ನೋಡಿ ಪಲಾವ್ ಮಾಡಾಕ. ಯಾಕೋ ಬಗುನ್ಯ ಪಲಾವ್ ಮಾಡಿ ಉಣ್ಣಂಗಾಗಿ ಸ್ನೇಹಿತರೆ. ಮಾಡೋಣ ಬರ್ರಿ ಪಲಾವ್. ನನ್ನ ತಾಕ ಇಷ್ಟೇ ತರಕಾರಿ ಸ್ನೇಹಿತರೆ. ಇನ್ನೂ ಇದ್ರ ಗಾಜ್ರಿ, ಹಸಿ ಬಟಾಣಿ ಎಲ್ಲ, ಕ್ಯಾರೆಟ ಮತ್ತು ಕೆಂಪು ಗಡ್ಡಿ ಕ್ಯಾರೆಟ್ ಅದೇ ರೀ. ಎಲ್ಲ ಥರ ಹಾಕ್ಕೊಂಡು ಪಲಾವ್ ಮಾಡಿರಿ ಶಿಸ್ತಾಗ ಸ್ನೇಹಿತರೆ. ನನ್ನ ತಾಕ ಇದ್ದಿದ್ರಾಗೇ ಪಲಾವ್ ಮಾಡಾಕತ್ತಿ ನೋಡಿ. ನೀವಿದ್ರೆ ಹಾಕೋಬೋದು, ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ರೀ. ಕ್ಲಿಪ್ ಇಲ್ಲೇ ಬಿದ್ದೈತೆ ನೋಡಿ. ಎಲ್ಲಿ ಇಕ್ಕೊಂಡ್ರೆ ಅರಿವಿ ಸುತ್ತಗೊಂಡು ತೆಗೆದಿಲ್ಲ ಸ್ನೇಹಿತರೆ ನಾನು ನೋಡಿ ಸ್ನೇಹಿತರೆ. ತರಕಾರಿ ಎಲ್ಲ ಒಗ್ಗರಣೆ ಹಾಕಿದ್ದೆ ಪಲಾವ್ ಮಾಡಾಕ. ಕೆಂಪು ಖಾರನ ಹಾಕಿ ನೋಡಿ. ಯಾಕಂದ್ರೆ ಭಾಳ ಟೇಸ್ಟ್ ಇಲ್ಲ ಸ್ನೇಹಿತರೆ. ಮಸಾಲೆ ಎಲ್ಲ ಕೆಂಪು ಖಾರ ಹಾಕಿ ಮಸ್ತಾಗಿ ಪಲಾವ್ ಮಾಡಿದ್ರೆ ಸಖತ್ತಾಗ ಸ್ನೇಹಿತರೆ. ಇದೆಲ್ಲ ಒಗ್ಗರಣೆ ಹಾಕಿಂದ ನಿಮಿಷ ಫ್ರೈ ಮಾಡಿ ಸ್ನೇಹಿತರೆ. ಇದು 5 ನಿಮಿಷ ಫ್ರೈ ಆಗೈತಿ. ಇವಾಗ ನೋಡ್ತಿರ್ಬೇಕು ಎಣ್ಣೆ ಯಾವ ಥರ ಇದು ಮಾಡಾಕತ್ತೈತಿ, ತಳ ಬಿಟ್ಕೊಳಕತ್ತೈತಿ ಸ್ನೇಹಿತರೆ. ಇವಾಗ ಏನೈತೆ, ನಾ ಏನು ಸೋಯಾ ಎಣ್ಣೆಗೆ ಇಟ್ಟಿರ್ತೀವಲ್ಲ ಸೋಯಾನ ಹಾಕ್ಬೇಕು ನೋಡಿ ಮಸ್ತಾಗ ಸ್ನೇಹಿತರೆ. ಇದು ಇವಾಗ ಸೋಯಾನು ಎಲ್ಲ ಮಿಕ್ಸ್ ಆಗೈತೆ. ಇದು ಒಂದು 5 ನಿಮಿಷ ಫ್ರೈ ಆಗಲಿ. ನಾ ಕಡೆ ಅಕ್ಕಿ ತೊಳ್ಕೊಂಬರೋಣ ಬರ್ರಿ. 2 ಕಪ್ ಅಕ್ಕಿ ಮಾಡ್ಕೊತೀನಿ ರೀ ನಾನು. ಒಂದು ಕಪ್ 2 ಕಪ್ ರಗಡಾಗ ಸ್ನೇಹಿತರೆ. ಯಾಕಂದ್ರೆ ಶ್ರಾವಣಿ ಕೂಡ ಬಂದು ಸಾಲಿಂತ ಉಣ್ಬೋದು. ಮತ್ತು ಮುದ್ದೆರು ಈಗ ಹೊಲಕ್ಕೆ ಹೋಗಿ ಬಂದಾರ ನೋಡೋಣ್ರಿ. ಅವ್ರಿಗೆ ಇಟ್ಟು ಕೊಟ್ರೆ 3 ಗಂಟೆ ಆಗೈತೆ.
ಕೇಳ್ತೀನಿ ರೀ ಉಣ್ತೀನಿ ಅಂದ್ರೆ ಒಂದು ಸ್ವಲ್ಪ ಬಿಸಿ ಪಲಾವ್ ಕೊಡ್ತೀನಿ. ಮತ್ತು ಸಾಯಂಕಾಲ ನೋಡ್ತೀನಿ ಸ್ನೇಹಿತರೆ ಏನೋ ಮಾಡಿದ್ರೆ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಶ್ರಾವಣಿಯರು ಸ್ಕೂಲಿಂದ ಬಂದು ಪಲಾವ್ ತಿಂದುಬಿಟ್ರೆ ಮುಗೀತು. ಅವ್ರು ಉಣ್ತೀನಿ ಅಂದ್ರೆ ಮಾಡೋಕೆ ಬೇಸ್ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಇಲ್ಲಿ ನೋಡಿ ಇನ್ನು ಇನ್ನಿ ಬದ್ನಿಕಾಯಿ ಪಲ್ಯ ಇಷ್ಟಕ್ಕೂ ಹಂಗೆ ಕುಂತೈತೆ ನೋಡಿರಿ. ಕೈ ಸಾಂದ ಸ್ನೇಹಿತರೆ ನೀನು ಮಾಡಿಬಿಟ್ಟೆ ಹುಷಾರಿಲ್ಲ ಉಣ್ಣಕ್ಕಾಗಿಲ್ಲ. ಮುತ್ಯಾನ ಏಟು ಉಂತಾನ್ರಿ ಮುತ್ಯ ಏಟು ಉಂತ ಹುಡ್ರಿ ಏಟು ಉಂತಾರೆ ನಾ ಏಟು ಉಂಡ್ರೆ ಏನಾರ ಇದಾಗುತ್ತೆ ಸ್ನೇಹಿತರೆ. ಬರ್ರಿ ಅಕ್ಕಿ ತೊಳ್ಕೊಂಬರೋಣ. ಪಲಾವ್ ಮಾತ್ರ ಶಿಸ್ತಾಗುತ್ತೆ ರೀ. ಈ ಥರ ಮಾಡಿರಿ ಟ್ರೈ ಮಾಡಿರಿ ಮಸ್ತ್ ಸಖತ್ ಕಾಂಬಿನೇಷನ್ ಆಗುತ್ತೆ ನೋಡಿ ಸ್ನೇಹಿತರೆ. ಅಕ್ಕಿ ತೊಳೆದು ಹಾಕಿ ವಿಡಿಯೋ ಮಾಡ್ಬೇಕಂದ್ಯಾ ವಿಡಿಯೋದ ಒಂದು ಸ್ವಲ್ಪ ಅದು ಸ್ಟ್ರಕ್ ಆಗ್ಬಿಡಾಕತ್ತೈತಿ ರೀ ಫೋನ್. ಹಿಂಗಾಗಿ ಅಕ್ಕಿ ತೊಳೆದು ಹಾಕಿ ಇದಾಕತ್ತೈತಿ ನೋಡಿ ಅನ್ನ ಮಸ್ತಾಗ. ಪುಟ್ಟಕ್ಕ ಬಂದ್ರಿ ಪುಟ್ಟಕ್ಕಂಗೂ ಮಾತಾಡ್ಕೊತ ಕುಂತಿದ್ದೆ. ಮತ್ತು ಕುಂತು ಅಷ್ಟು ವೀಡಿಯೋಗಳು ಹಿಂದಿನ ವೀಡಿಯೋಗಳೆಲ್ಲ ಡಿಲೀಟ್ ಮಾಡಿದೆ. ಮತ್ತು ಫೋನ್ ಸ್ಟ್ರಕ್ ಬಿಡ್ತು. ಇವತ್ತು ಬಂದ ನೋಡಿ ಪುಟ್ಟಕ್ಕನು. ಇವತ್ತು ನಾನೇ ಎದ್ದೀನಿ ಆಕಿನೂ ಬಂದ. ವಾಸನೆ ಬರಾಕತ್ತಿಲ್ಲ ಆ ಪುಟ್ಟ ಅನ್ನ. ಮತ್ತು ಕುಕ್ಕರ್ ಸೀಟಿ ಹೊಡೆದ್ರೆ ಬರ್ತೈತೆ. ಕುಕ್ಕರ್ನೇ ಅನ್ನ ಒಲ್ಲ ಅನ್ಸೆ ಕುಕ್ಕರ್ನೇ ಅನ್ನ ಒಲ್ಲ ಅನ್ಸೆ ನಾನು ಸದ್ಯ ಬೊಗಣೆ ಮಾಡಾಕತ್ತಿದ್ದು ಪಲಾವ್ 2 ಕಪ್ ಹಾಕಿನ್ಯಾ. ಉಸ ತುಂಬ ಉಟ್ಟು ಉಣ್ಬಿಡಂಗಾಗತ್ತೆ ಆದ್ರೆ ಹೋಗಲ್ಲಾಗೈತಿ. ಹೆಂಗೆ ಪುಟ್ಟಿ ದೋಸೆನ ಹಂಗೆ ಅನಿಸಿ 2 ದೋಸೆ ತಿನ್ನೋದಲ್ಲ. ಒಂದು ದೋಸೆ ತಿಂದೀನಿ, ಒಂದು ಅರ್ಧ ದೋಸೆ ತಿಂದು ಅರ್ಧ ಮುಸ್ರಿಗೆ ಇಟ್ಟೀನಿ. ಅದಕ್ಕೆ ಈ ಪಲಾವನ್ನ ಸ್ವಲ್ಪ ಅನ್ನದ ರೈಸ್ ಐಟಮ್ ಹೋಗುತ್ತಿಲ್ಲ ಒಂದು ಸ್ವಲ್ಪ. ಆ ಬಾಯಿ 3 ದಿನ ಬಾಯಿ ಮೊಸರು ಮಾಡಿಲ್ಲ ಪುಟ್ಟಿ. ಹೊಸ ತೊಟ್ಟಿ ಗರ್ರ ಅಂತೈತೆ ಉಣ್ಣಾಕೋದು ಬಾಯಿ ಸಾಕಾಟಾಗ. ಅವಾಗ ಚೆಲ್ಲಿ ಬಾ ಅಂದ ಕಸ ಏನು ಮಾಡ್ತಾನ ಚಿನ್ಯಾ ಮಳಿ ನೋಡ ಪುಟ್ಟ. ನಾನು ಬಟ್ಟೆ ಹುಟ್ಟು ತೊಗೊಬಿಟ್ಟಿದ್ದು ಮತ್ತು ಮ್ಯಾಗ ಒಣ್ಯಾಕೆ ಬಂದೆ ಹೋಗಿ. ನಾ ಮಲ್ಕೊಂಡಿದ್ದೆ ಅಂದಿಟ್ಟು ನೀ ಮುಕ್ಕೊಂಡಿದ್ದಿ ಮುತ್ತೇಲಿಗೆ ಹೊಂಟು ನಾನು. ಇದು ತೆಲಿ ತೊಳ್ಕೊಂಡು ನಾವು ಪುಟ್ಟಿ ಇವತ್ತು ಇಂಥ ಹೌದಾಗ ಈಗ ಜುಗುಟ್ ಆಗ್ಬಿಟ್ಟ ಪುಟ್ಟ ಕೂಲ. 3 ದಿನ ಮುಕ್ಕೊಂಬಿಟ್ಟು ನೋಡಿ. ಶುಕ್ರವಾರ ಹಿಂಗಾಯ್ತು ತೊಳ್ಕೊಂಬಿಟ್ನೆ ಕಡೆ. ಯಾಕೆ ಕಸರು ಪುಟ್ಟಿ ಹಚ್ಚಿಟ್ಟು ಬರ್ತಿಲ್ಲಪ್ಪ ಅದನ್ನ ಯಾಕೆ ಪಲಾವ್ ಉಂತಿ. ಇದು ಸೋಯಾ ಹಾಕಿ ಮಾಡಿ ಪುಟ್ಟಿ. ನೀವು ಸೋಯಾ ಹಾಕಿ ಮಾಡ್ತೀರಿ ಪಲಾವ್? ಯಾಕೆ ಚಲೋ ಆಗುತ್ತಾ? ನನಗೆ ಚಲೋ ಆಗತ್ತವ್ರಿ. ಚಲೋ ಆಗೈತಿ ಅವು ಎದಕ್ಕೆ ಅಂತ ಬೈಯಾಕತ್ತು ಬಿಟ್ಟೆ. ಸೋಯಾ ಬಟಾಟಿ ಉಷ್ಟು ಇನ್ನು ಗಜ್ರಿ ಹಸಿ ವಟಾಣಿ ಹಾಕ್ಬೇಕು. ಏನಿಲ್ಲ ಇದ್ದಿಟ್ಟು ಹಾಕ್ಬೇಡಿ ಮಸ್ತ್ ಆಗುತ್ತೆ ಅದು. ಈ ವಾಸನೆ ಹೆಂಗೆ ಬರ್ತದೆ ಗಮ್ಮಂತ ನಾನು ಮೊನ್ನೆ ಯಾವಾಗ ಒಂದಿನ ಮಾಡಿದ್ದೆ ಹಂಗೆ ಉಣ್ಣಂಗಾಗೈತೆ. ಅದಕ್ಕೆ ಮಾಡಿ ಸುಮ್ಮನೆ ಯಾವತ್ತು ತಿನ್ನಂಗತ್ತು ಮಾಡ್ಕೊತೀನಿ. ಗಟ್ಟಿ ಆಗ್ಬಿಡಕ್ಕೆ ಆ ಕಡೆ ಗಟ್ಟಿ ಆದ್ರೆ ಮುಂದೆ ಅಗದ ಮಾಡೋಕೆ ನಮ್ಮ ಶ್ರಾವಣಿ 2 ದಿನ ಹೆಂಗೆ ಕಷ್ಟಪಟ್ಟೈತಿ ಇಲ್ಲಿ ಪೊಟ್ಟಿ ಹೈರಾಣ ಅದ್ರ ಜಲ್ಲು ಮಾಡೋಕ್ಕಂತ. ಇದು ಹೋಗಿ ಹಾಕಿ ಅಕ್ಕ ಬಟ್ಟೆ ಬಾಂಡೆ ಮಾಡಿದೆ. ಇವತ್ತು ಒಂದು ಸ್ವಲ್ಪ ನಿಚ್ಚ ಆಗೀನಿ. ನಾನು ನಿಚ್ಚ ಇದ್ದೆ ಮಕ್ಕೊಂಡಲ್ಲಿ ಪುಟ್ಟ. ಇನ್ನೂ 1-2-3 ಆರ್ಡ್ರ್ ಬಂದಾವು. ಅಷ್ಟು ಆರ್ಡ್ರ್ ಚೆಕ್ ಮಾಡಿ ಹಾಕ್ಬೇಕು. ರೊಕ್ಕ ನೀನೇ ಅಮೌಂಟ್ ಹಾಕ್ಯಾರು. ಸಾಂಬಾರು ಕಳಿಸ್ತೀನಿ ಅಂತೇಳಿ ಮತ್ತು ಇವತ್ತು ಆರಾಮಿಲ್ಲ. ಈ ಸುಮ್ಮನೆ ಸುಳ್ಳು ಹೇಳ್ದೆ ಯಾಕಂತ ಸಾಂಬಾರು ಕಳಿಸ್ತೀನಿ ಅಂತೇಳಿ ಅವಸು ಪ್ಯಾಕಿಂಗ್ ಮಾಡ್ಕೊತೀನಿ. ನಾನು ಒಂದು ದಿವ್ಸ ಒಂದು ಕಡೆ ಬ್ಲೌಸ್ ವರ್ಕ್ ಹಾಕ್ಸಕ್ಕೆ ಕೊಡಕತ್ತೀನಿ ಪುಟ್ಟಿ. ನಾನು ಇದೊಂದು ಸೀರೆ ಇನ್ನೊಂದು ಸೀರೆ ವರ್ಕ್ ಹಾಕಿದ್ದು ಒಂದು ಬ್ಲೌಸ್ ಇಲ್ಲಿ ಪುಟ್ಟಿ. ನೀ ಹಾಕ್ಸಿ ಒಂದಕ್ಕರ ವರ್ಕ್ ಎಷ್ಟು ತೊಂದರೆ ನೀವು ಹೊಲ್ಸಿರಿ ಅವನ್ನ ಜಂಪರ ಚಂದ ಆಗಲ್ಲ. ಆ ಮನೆ ಸೀರೆ ಒಂದು ಹಾಕಿಸ್ತೀನಿ. ಅದು ಸೀರೆ ನಾಗರ ಪಂಚಮಿ ಹಾಕ ಕೊಟ್ಟಲ್ಲ ಅದೊಂದು ಇನ್ನೊಂದು ಹುಡುಕಾಡ್ತೀನಿ. ಯಾವಾರು ನೋಡ್ತೀನಿ ಅವ್ರು ಸೀರೆ ಆರ್ಡ್ರ್ ಕೊಟ್ರೆ ಅದ್ರಾಗ ಹಾಕಿ ಕಳ್ಸಿದ್ನಿ ಅಂದ್ರೆ ಒಳ್ಳೆ ಪಾರ್ಸಲ್ ಕಳಿಸ್ತಾರೆ ಅವ್ರು. ನಿಮ್ಮ ರೋಬಿ ಏನು ಮಾಡಾಕತ್ತೈತಿ? ಹೂವು ಯಾಕೆ ತೊಗೊಂಡು ಒಳ್ಳೆ ಹೂವು ಮೊನ್ನೆ ಬಂದಿದ್ವಿ ಇವತ್ತು ಇಟ್ಕೊಂಡಿದ್ದು ಒಳ್ಳೆ ಅದು ಮುಕ್ಕೊಂದಿವಿ ಎಲ್ಲ ಉಚ್ಚೆತ್ತಿ ತುರ್ಬಕ್ಕೆ ಹಾಕೋದಿರ. ನಾ ಅನ್ಬಾರ್ದು ರೋಬಿ ಏನು ರೋಬಿ ಏನು ಮಾಡ ಅದ್ರ ಕೂಡ ಕೆಲಸ ಭಾಳ ಆಗೈತಿಲ್ಲ ಪುಟ್ಟಿ. ಒಂದು ಕೂಸ್ ಚಾಟ್ ಮಾಡ್ದಂಗೆ ಅದನ್ನ ರೋಬಿ ಏನ್ ಮಾಡತೈತಿ ಇವ್ ಕೈಯಾಗ ಕೊಡ್ತೀನಿ ಪುಟ್ಟಕ್ಕ ರೋಬಿನ. ನಂಗೆ ಅಂಜಿ ಬರಲ್ಲ ರೋಬಿ ಯಾಕಣ್ಣ ಅದಕ್ಕೆ ತುಂಬ ಓಡಾಡ್ತಿತ್ತು ಹೊರಗೆ ಓಡೋದು ಸುಸ್ತಾಗೈತೆ ಮಾಡಿ ಎದುರು ತೆಗಿರೋದಕ್ಕೆ ಒಂದಿಟ್ಟು ಇವಳಿ ಹಾಕ್ಬೇಕು. ಯಾವ ಪುಟ್ಟಿ ನೆದ್ರು ಹತ್ತಾವ ಕಣ್ಣು ಹತ್ತಿದ ಮುಗ್ದಾವತ್ತು. ಅನ್ನ ಹೆಂಗೆ ಗಮ್ ಅಂತೈತೆ ನೋಡಿ ಆ ಪುಟ್ಟಿ ಸದ್ದ ಉಳ್ಳಿನ ನಂಗೆ ಸಾಕತ್ತೈತಿ. ಬನ್ನಿ ಸ್ನೇಹಿತರೆ ಅನ್ನ ಆಗಿಂದ ಮತ್ತು ಊಟ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರವಣ್ ಪಲಾವ್ ಉಂತಿ ಶೋಗ್ಲಡೆ ಇವು ಆಡ ಎಷ್ಟು ಆಡ್ತಾನೆ ಆ ಪುಟ್ಟಿ ಕೇಳಿದ್ನಿ ಗಾಬರಿ ಆಯ್ತಿ ನೋಡು. ಸ್ನೇಹಿತರೆ ಶ್ರವಣ್ ಕುಮಾರ್ ಮಲ್ಕೊಂಡ ಉಣ್ಬಾರಪ್ಪ ಅಂತಂದೆ ಒಲ್ಲಂದ ಪ್ಯಾನ್ ಹಚ್ತೀನಿ ರೀ. ಆ ಕಡೆ ಹಾಕತ್ತ ಸೊಳ್ಳಿ ಸಿಕ್ಕಾಪಟ್ಟೆ ಸೊಳ್ಳಿ ನೋಡಿ ಸ್ನೇಹಿತರೆ.
ನಾನು ಊಟ ಮಾಡ್ತೀನಿ ರೀ 3:51 ಆಗೈತೆ ಟೈಮು. ಅನ್ನ ಗಮ್ ಅಂತ ಐತ್ರಿ ವಾಸನೆ ಯಾವ ಥರ ಆಗೈತೆ ಅಂತ ನೋಡೋಣ ಬರ್ರಿ. ಪುಟ್ಟಕ್ಕನು ಉಣ್ಬಾ ಪುಟ್ಟಕ್ಕ ಅಂತ ಸ್ನೇಹಿತರೆ. ಇಲ್ಲ ರೇಖಕ್ಕ ಇನ್ನೇಗಾರ ಉಂಡು ಬಂದೀನಿ ಊಟ ಮಾಡಿ ಈ ಕಡೆ ಮನೆ ಕಡೆ ಬೈಲ ಸ್ನೇಹಿತರೆ. ಪುಟ್ಟಕ್ಕ ನೋಡಿ ಮಸ್ತ್ ಗಮ್ ಅಂತೈತ್ರಿ ಪಲಾವು. ಇದ್ರ ಕೂಡ ಮೊಸರು ಆಗಿರ್ಬೋದು, ಮೊಸರು ಚಟ್ನಿ ಮತ್ತು ಹಿಂಗೆ ಅನ್ನ ಮಾಡ್ಕೇರಿ ಕೊಬ್ಬರಿ ಚಟ್ನಿ ದೋಸೆದ ತಿಂತಾರಲ್ಲ ಆ ಚಟ್ನಿ ಹಾಕಿ ಕೊಡ್ತಾರೆ ಸ್ನೇಹಿತರೆ. ಒಂದಿಷ್ಟು ಅನ್ನ ಹಾಕ್ತಾರೆ 30 ರೂಪಾಯಿ ಅಂತಾರೆ ಹೋಟೆಲ್ದಾಗ ಊಟನ ಬೇರೆ ರೀ, ಮನೆ ಊಟನ ಬೇರೆ ನೋಡಿ. ಮಸ್ತ್ ಉಟ್ಟು ಉಣ್ಬಿಡಂಗೆ ಸ್ನೇಹಿತರೆ. ಆದ್ರೆ ಉಣ್ಣಕ್ಕಾಗುತ್ತಿಲ್ಲ ನೋಡಿ. ಇಷ್ಟು ಸಾಕ್ರಿ. ಮೊಸರೇನು ಹಾಕ್ಕೊಳಲ್ಲ ಸ್ನೇಹಿತರೆ. ಮೊಸರನ್ನ ಹಾಕ್ಕೊಳಲ್ರಿ, ಚಟ್ನಿನೂ ಹಾಕ್ಕೊಳಲ್ಲ. ಯಾಕಂದ್ರೆ ಇವಾಗ ಎರಡು ಹಾಕ್ಕೊಳಲ್ರಿ. ಕೆಂಪ್ತಿ ನೋಡಿ ಚಟ್ನಿನ ಸ್ವಲ್ಪ ಐತಿ, ನಂಗೆ ಕಪ್ ಐತೆ ಫ್ರಿಜ್ ಚಟ್ನಿ ಬೇಕಾದ್ರೆ ಶ್ರಾವಣಿ ನೋಡಿ ಮಸ್ತಾಗ ಪಲಾವು ಗಮ್ ಅಂತ ಸ್ನೇಹಿತರೆ. ಉಣ್ಣು ಬರ್ರಿ. ಶ್ರಾವಣ ಉಣ್ಣಂದೇನ್ರಿ ಊಟ ವಾಲಿ ಮಮ್ಮಿನ ಮಲ್ಕೋತೀನಂತೆ. ಮಲ್ಕೊಂಡ ಕುಕ್ಕರ್ ಬಂದ್ ಮಾಡಿ ಪುಟ್ಟಕ್ಕಂಗೆ ಕೂಡ ಒಂದು ತಾಸು ಮಾತಾಡ್ಕೊತ ಕುಂತೀನಿ ರೀ. ಬಾ ಪುಟ್ಟಕ್ಕ ಊಟ ಮಾಡೋಣಂದೆ. ಆ ಪುಟ್ಟಕ್ಕ ಇಲ್ಲ ಅಕ್ಕ ಉಂಡು ಬಂದೀನಿ ನಾವು ಅಲ್ಲಿ ಅಂತಂದು. ಮನೆಗೆ ಹೋದ್ರೆ ಆಕೆನ ಉಣ್ಣೀನ ಅಂತೇಳಿ ಇಲ್ಲ ಕುಂದ್ರ ಅಂತಂದೆ. ಇಲ್ಲ ಮಮ್ಮಿ ಒದ್ರಿದ್ರಿ ಹಿಂಗಾಗಿ ಹೋದ್ಲು. ಒಂದು ತುತ್ತು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಯಾವ ಥರ ಆಗೈತೆ ಪಲಾವ್ ಅಂತ. ವಾವ್ ಸೂಪರ್ ಆಗೈತೆ ನೋಡಿ. ಇಷ್ಟ ಆಗ್ತೈತೆ ರೀ ಮತ್ತು ಸೂಪರ್ ಆಗೈತೆ ರೀ. ಇಷ್ಟ ಆಗ್ತೈತೆ ಬಾಯಿ ಟೇಸ್ಟ್ ಬರ್ತಾನೆ ಅದೇ ಹಣ್ಣೆ ಬರ್ ಸ್ನೇಹಿತರೆ. ಉಪ್ಪಿನಕಾಯಿ ಅದು ಏನೋ ನಂಗೆ ಇಷ್ಟ ಆಗಲ್ಲ ರೀ. ಉಪ್ಪಿನಕಾಯಿ ತಿನ್ನಲ್ಲ. ಉಪ್ಪಿನಕಾಯಿ ತಿಂದ್ರೆ ಒಳ್ಳೆ ರುಚಿ ಬರ್ತಂತಾರೆ. ನನಗೆ ಹೋಗೋದಿಲ್ಲ ರೀ ಉಪ್ಪಿನಕಾಯಿ. ನಾನು ಉಪ್ಪಿನಕಾಯಿ ಯೂಸ್ ಮಾಡಲ್ಲ ನೋಡ್ತಿರಲ್ಲ. ಮಾನ್ಯ ಗಿಣದಲ್ಲಿದ್ದು ಬಟ್ಲಿಗಿನ ಆಸಾಗುತ್ತಾ ಉರಿ ಬಂದ ಅಂತ ಹುಡುಗಿ ಏಮ ನಮ್ಮ ಫೇವ್ರೇಟ್ ಇದು ಬಟ್ಲಿಗೆ ಹಾಕೋಣ ಆಗತ್ತಡಿ. ಮಸ್ತ್ ಆಗೈತೆ ಇದು ಹೊರ ಬೈ ಸ್ನೇಹಿತರೆ. ಬಟ್ಲಿಗಿನ ತಿನ್ನಕತ್ತಿ ನಂದು ಇಷ್ಟವ ಮಸ್ತ್ ಆಗೈತೆ. ನಾನು ಹಳಗ್ ಗಿಣ್ಣು ಹೋಗಲ್ಲ ಬಟ್ಲಿಗಿನ್ನ ಹೋಗುತ್ತೆ. ಕರಿಕಾಳಿ ಕೊಟ್ಟು ಬಿಟ್ಟಾಕ ಯಾಕ ಬಾಂಡೆ ಎಷ್ಟು ಹೊಡ್ಯಾಕತ್ತಿ ಯಾಕ ಈ ಬರ್ತೀರಿ ಈಗ ಕರಿಕಾಳಿ ಬಾ ಹಂಗ ಬರ್ತಾಳೆ ಇಷ್ಟು ಕೋಳಿ ಮೇಲೆ ನಿಮ್ಮ ದೀಪ ಇವು ಒಂದು ತಿಂದೋದು ಬೇಕಾ ಏಸಿದ್ದು ಏಸು ಹುಂಜ ಏಸು ಪಡ್ಯದ ಇವು ಯಾವತ್ತು ತಗ್ಸಿದ್ರಿ ಇವ್ನು ನಿಮ್ಮ ಲಕ್ಷ್ಮಿ ತಿರುಗಿ 6 ತಿಂಗಳು ಮರಿ ಅದು ದಿವಸ ಬರಾಕೆ ಅಂತ ಎಡ ಇಲ್ಲವ ಇವು. ಚಿನ್ನೆ ಬಂದು ನೋಡಿ ಚಿನ್ನೆ ಈಗ ಚಿನ್ನೆ ಬಂದು ನೋಡಿ ಈಗ ಇಲ್ಲಿ ರೋಬಿ ನೋಡ್ರಿ ರೋಬಿ ಮಾತಾಡ್ತಾನಲ್ಲ ಒಂದು ಇಂಗ್ಲೀಷ್ನೇ ಮಾತಾಡ್ತಾನೆ ಗೊತ್ತಾಗತ್ತೀವಿ. ಅಭಿಷೇಕ್ ಕೂಡ ಭಾರಿದು ಪಾಂಡತ್ತಿ ಕಿಲ್ಲಾಕಿಟ್ಟಿ ಗಾ ಕರಿಕಾಳಿ ಗಜ್ ಚಿತ್ತಿ ನೋಡು ಹೇಳು ಹಾಯ್ ಮಾಡು ಸುಮ್ಮ ತಗೋತಿ ಐಶಿ ಸುಮ್ಮ ಶಿಶಿ ನಾ ಹೋಲ್ಯಾ ಎಲ್ಲಿಗೋಲಿ ನಾ ಇಲ್ಲೇ ಕುಂದಿರ್ತೀನಿ. ಬಾರಿ ಬಾರಿ ಇಲ್ಲಿ ಬಾರಿ ಸ್ನೇಹಿತರೆ. ಶ್ರಾವಣಿಗೂ ಜ್ವರ ಬಂದ ನೋಡಿ. ನಾನು ಅಲ್ಲಿ ಬಟ್ಲಿಗಿನ್ನ ತಿಂದು ಜೊತೆ ಪುಟ್ಟಕ್ಕರ ಮನ್ಯಾಗ ಕುಂತು ಹಂಗೆ ಬಂದೀನಿ ರೀ. ನಾನು ಈಕಿ ಸಾಲಿಂತ ಬಂದು ಏನಾರ ಅಭ್ಯಾಸ ಮಾಡ್ತಾ ಬಿಡ ಅಂತ ನಾ ಬಂದೀನಿ ರೀ. ಮುಕ್ಕೊಂಬಿಟ್ಟೈತೆ ಬಂದು. ಯಾಕವ ಜ್ವರ ಬಂದ ಹಾಂ ಚಾ ಮಾಡ್ತೀನಿ ನೋಡಿ. ಚಾ ಬಿಸಿ ಚಾ ಕುಡಿದು ದವಾಖಾನಿಗಾರ ಹೋಗ್ಬಾರ ನಡಿ. ಯಾಕ ಆರಾಮಾಗಲ್ಲ ಹಂಗೆ ಮುಕ್ಕೊಂಡ್ರ ತೋರ್ಸೋಬೇಕು ನಡಿಯವ್ವ. ಏನು ಕಾಡಾಕತ್ತೈತೆ ನಮ್ಮಿಂದ ಇದ್ದಿರ್ಬೇಕನ್ನ ಅಂತೀನಿ. ನಾ ಇವತ್ತು ಸ್ವಲ್ಪ ಎದ್ದಿನಕ್ಕ ಮತ್ತು ನೀನು ಜ್ವರ. ನೀಲಮ್ಮನ ಬಂದಾಳ ಬರಲಯ್ಯ. ನೀಲಮ್ಮ ಅಲ್ಲೇ ಕುಂತಿದ್ನ ಸ್ನೇಹಿತರೆ. ಅಲ್ಲಿ ನಾನು ಹಿಂಗೆ ಆರಾಮಿಲ್ಲ ಅದು ಗೊತ್ತಿಲ್ಲ. ಒದರ್ಬೇಕು ಹಂಗೆ ಬಾ ಮುಕ್ಕೊಂಡ್ರು ಗಪ್ಪಣಿ. ನನಗೂ ಹಂಗಾಗಿರ್ತೀವ ಮಾನಿ. ನಡಿ ಚಾ ಮಾಡ್ತೀನಿ. ಚಾ ಬ್ರೆಡ್ ಮಾರಿ ತಕೋ ಕೈ ತಕೋ. ಮಾರೇನು ತಗೋಬೇಡ. ಸ್ವಲ್ಪ ಹಿಂಗೆ ತಾಂಬ್ಲ ಮಾಡ್ಕೊ. ಸಾಲಿಂತ ಬಂದು ಕೈ ತಕೋ ಸೋಪ್ ಹಚ್ಚಿ ನಡಿ ಖರ್ಚಾ ಮಾಡ್ತೀನಿ. ನಡಿ ಬ್ರೆಡ್ಡು ಚಾ ತಿಂದು ಮುಕ್ಕೊಳಕತ್ತಿ. ಪಲಾವ್ ಮಾಡಿ ನೋಡಿ ಸೇಗೈತೆ ಪಲಾವ್. ಹಂಗೆ ಆಗತ್ತದು ಒಂದು ದಿನ ಏನಾಗಲ್ಲ. ನಡಿ ಎದ್ದೇಳು ಶ್ರಾವಣನೇ ಬಸ್ಸು ಚಾ ಮಾಡ್ತೀನಿ.
ನೋಡಿ ಸ್ನೇಹಿತರೆ, ಚಹಾ ಮಾಡಾಕತ್ತೀನಿ. ಇಷ್ಟ್ಯಾಕೆ ಚಹಾ ಇಟ್ಟಾಳ ಅಕ್ಕ ಅಂದ್ರಿ. ಒಂದು 4 ಕಪ್ ಮಾಡಾಕತ್ತೀನಿ. ದಡಮ್ಮ ಬಂದಾರ್ರಿ. ಆರಾಮಾಗೈತೆ ಇಲ್ಲ ಅಂತ ಬಂದು ಪುಟ್ಟಕ್ಕರ ಮನೆ ಮುಂದೆ ಕುಂತಿದ್ದೆ. ಕುಂದ್ರಣ ಅಲ್ಲೇ ಕುಂತಲು. ಪುಟ್ಟಕ್ಕರ ಅಜ್ಜಿಗಳು ಮಾತಾಡ್ಕೇರಿ ಬಂದು ಸ್ನೇಹಿತರೆ ಒಲಿ ಫೋಟೋ ಮಾಡಿ ಶ್ರಾವಣಿಗೆ ನೆದ್ರ ತೆಗ್ದೆ, ಕಾದೂರು ತೆಗ್ದೆ. ಒಟ್ಟು ಹುಚ್ಚಾಕತ್ತೈತಂದ್ರಿ ಯಾಕ ಕಾದೂರು ತೆಗ್ದೆ ಎಲ್ಲ. ನೋಡಿ ಗ್ಯಾಸ್ ಕಟ್ಟಿ ಮೇಲೆ ಲೈಟ್ ಹೋಗಿದ್ದು, ಅದು ಬ್ಯಾಟ್ರಿ ಹಚ್ಚಿಟ್ಟಿವಿ. ಬ್ಯಾಟ್ರಿ ತೆಗೆದಿಲ್ಲ. ಅನ್ನ ಇಟ್ಟೀನಿ ಕಿಚ್ಚಿ ಮ್ಯಾಗ, ಅಲ್ಲೇ ಒಂದು ಸ್ವಲ್ಪ ಅಳತ್ತಾ ಬಿಸಿ ಆಗತ್ತ ಅಂತೇಳಿ. ಶ್ರಾವಣಿ ಊಟ ಮಾಡಿದ್ರಿ, ಕಾದು ತೆಗೆದೆ. ಶ್ರಾವಣ ಉಣ್ಣಂದು ನಾ ಯಾಕಂತ ನೋಡಿ ಸ್ನೇಹಿತರೆ, ಹೊರ್ಯಾಕೆ ಹೋಬಾ ಶ್ರಾವಣಿ ಹಸಿನ್ರಿ. 7 ಗಂಟೆಗೆ ಟೈಮು ಹಸೀನಿ. ಸುತ್ತ ಮಂಚದಾನೆ ಹಾಕ್ಕೊಂಡು ಮುಕ್ಕೊಂಡವಡಿ. ದಿನ ಮಂಚದ ಸೊಳ್ಳೆ ಭಾಳ ಆಗ್ಯಾವ ಸ್ನೇಹಿತರೆ, ಹಿಂಗಾಗಿ ಮಂಚದಾನೆ ಕಟ್ಟಲ್ಲ. ಶ್ರಾವಣಿ ಒಂದು ಸ್ವಲ್ಪ ಕಮ್ಮಿ ಆಗ್ತಿಲ್ಲ, ಹೆಂಗೆ ಅನ್ಸಾಕತ್ತು? ಸೊಳ್ಳೆ ಭಾಳ ಆಗಿಲ್ಲ ಆಯವ ನಮ್ಮ ಅದನ್ನು ಕಸಿ ಚಂದ ಕಟ್ಟಬೇಕ್ರಿ. ನಮ್ಮ ಈ ಶ್ರಾವಣ ಕುಮಾರ್ ಒದ್ರ ನೋಡಿ ಸ್ನೇಹಿತರೆ. ಈಗ 7 ಆಗೈತೆ ರೀ. ಇನ್ನೊಂದು ತಾಸು ಕುಂತು ನಾನು ಮಲ್ಕೊಂಡ್ಬಿಡ್ತೀನಿ ಕಡೆ. ನಮ್ಮ ಇಷ್ಟು ಬಡವಳೆ ಸುಳಿ ಸ್ನೇಹಿತರೆ. ಶ್ರಾವಣಿ ನೋಡಿ ಅವನ ನೆಗಡಿ ಕೆಮ್ಮು ಕತ್ಲನ ಆಯ್ತು. ಅವ್ವ ಎಷ್ಟಕ್ಕೆ 5:30 ಒಂದು ನೋಡ್ಯವ ನೀನು 5:30. ಶ್ರಾವಣಿ ನೀ ಬರೋಕ ನಾಳೆ ಪುಟ್ಟಕ್ಕರ ಮನೆ ಕುಂತೆ, ಅಲ್ಲೇ 6 ತನಕ ಕುಂತಿ. ನೀ 4 ಬೆಳ್ಳುಳ್ಳಿ ತಿನ್ನಪ್ಪ ಶ್ರಾವಣಿನೂ 4 ಬೆಳ್ಳುಳ್ಳಿ ತಿಂದಾಡ್ರಿ. ಶ್ರಾವಣ 4 ತಿಂತಾನ. 4 ಬೆಳ್ಳುಳ್ಳಿ ಎಷ್ಟು ಆಟ ತಿಂತಿ? 4 ತಿಂದ್ಬಿಡು. 4 ನಿನಗೆ ಭಾಳ ಸುಮ್ಮನೆ 4 ಇಲ್ಲ ಅಂತ. ತಿನ್ನು ಅದಕ್ಕೆ ಆರಾಮ ನೋಡವ. ಹೆಂಗೆ ಜೀವನ ಪಾಡಾಗವಲ್ಲ. ಅನ್ನ ಸೇಗಿತ್ತಿಲ್ಲವ ಉಣ್ಲಿಲ್ಲ ನೋಡ್ಬಿ ಅಂತ ಅನ್ನ ಚೀನ್ ಉಣ್ಲಿಲ್ಲಲ್ಲ. ನೀವು ಉಂಡೆ ಚೇಗಿತ್ತು ಹೆಂಗಿತ್ತು? ಉದುರಾಗೈತೆ. ನಿಮ್ಗೆ ಅಲ್ಲಿ ಬರಲ್ಲ. ಈಗ ಅದು ಮಧ್ಯಾಹ್ನ ಆಯ್ತು ಮಾಡ್ಕೊಂಡು ಸ್ವಲ್ಪ ಹೊಡ್ತಿ ಮುಂಡಿನ. ಈಗ ಓಹ್ ಅಷ್ಟು ತಿಂತೀಯ ಬೆಳ್ಳುಳ್ಳಿ? ನೀವು ನೆದುರು ಹೆಂಗಾಗಿತ್ತೇವ? ಪಡ್ಡು ಎಲ್ಲಿ ನೀವು ಅಲ್ಲಿ ಕುಂತು ಅಲ್ಲಿ ಸುತ್ತಿದ್ದೀರಿ. ನೆದರು ಭಾಳ ಸ್ನೇಹಿತರೆ. ನಾನು ಅದಕ್ಕೆ ತೆಗೆದ್ಬಿಟ್ಟು ನೋಡಿ. ಆಕೆ ನೆದರಾದ್ರೆ ಜಡ್ ಬರ್ತೀವಿ ಸ್ನೇಹಿತರೆ ಶ್ರಾವಣಿಗೆ. ನಮ್ಮ ಯಾರು ಬಂದಾರ ನೋಡಲ್ಲಿ? ಬೆಳ್ಳುಳ್ಳಿ ಸುರಿದು ನೋಡಮ್ಮ ಹೊಸ ಪಟ ಚೆನ್ನ. ಅವು ಅಂಗಿ ಚಣಿ 3 ಜೋಡ ಆಯ್ತು ನೋಡಿ ಬಿಡಾಕತ್ತಿ. ಹೊಲಿಬೇಕಂದು ಒಂದೇ ನಿಂದ್ರಲ್ಲಿಗ ಅದು ಸುಮ್ಮನೆ ರಾತ್ರಿ ಪೂರ್ತಿಯಾಗ ಹಾಕೊಂಡು ಮುಂಜಾನೆ ಬೇರೆ ಹಾಕ್ತೀನಿ. ಆಶಾಣ ಬಂದ ಅಲ್ಲ ಓದ್ಯ ಇಲ್ಲೇ ಬರ್ತೀನಿ ಅಮ್ಮ. ಈ ವರ್ಷ ಪಾಡಾಗ್ಯಾರ ಏನಂತೆ ವಾಸಲ್ಲೇ ಬಾತಾಳು ವೀಕಿದ್ ನೀವು. ಈ ವರ್ಷದಾಗ ಉಸಿರು ಹಿಡಿದ ಒಂದು ಎಲ್ಲಮ್ಮ ಪುಣ್ಯ ಅಂತ ಓತಲ್ಲ. ಈ 3 ವರ್ಷ ಗುಡ್ಡ. ಟೈಮು 8:35 ಆಗಿ ಸ್ನೇಹಿತರೆ. ದಡಮ್ಮನ ಮನೆಗೆ ಹೋದ್ಲು. ಕದನ ಹಾಕೊಂಬಂದು ನೋಡಿ ಮುತ್ಯಾಗ ಕೊಟ್ಟು ಬಂದು. ಆ ಪುಟ್ಟಿ ಅಲ್ಲೇಟಿಲ್ಲ ಅದು ಯಾರಿಗೆ ಕೊಟ್ಟು ಬಂದೆ ಹೋಗಿ ಅನ್ನ ಮುತ್ಯಾಗ ಕೊಟ್ಟು ಬಿಟ್ಟ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ದಡಮ್ಮ ಬೆಳ್ಳುಳ್ಳಿ ಸುಲಿದು ಹೆಂಗೆ ಆಯ್ತು ಮಾಡಿ ನೋಡಿ. ನೆಕ್ಸ್ಟ್ ಬೆಳ್ಳುಳ್ಳಿ ಸುಲ್ಲ ಸ್ನೇಹಿತರೆ. ನೀವು ಬೆಳ್ಳುಳ್ಳಿ ತಿಂದು ಎಷ್ಟೊಂದು ಬೆಳ್ಳುಳ್ಳಿ ತಿಂದಾನ್ರಿ. ಅಷ್ಟು ತಿಂದಾನ್ರಿ. ಮತ್ತು ಒಳಗೆ ಸುಳಿಸಿದೆ ಸ್ನೇಹಿತರೆ. ಶ್ರಾವಣಿ ಪಾನಿಪುರಿ ಕೆಳಗೆ ಬಂದಿತ್ತು. ಇಟಲಿ ಮ್ಯಾಗ ಕುಂತಿತ್ತು. ಅಲ್ಲೇ ಉಳ್ಕೊಂಡು ಬಿತ್ತು. ಅದೆಲ್ಲ ಸರಿ. ಏನು ಅರ್ಥ ಆಯ್ತು ಸ್ನೇಹಿತರೆ ನಿಮಗೆ? ಅರ್ಥ ಆಯ್ತು ನಿನಗೆ? ಏನದು ಅರ್ಥ ಆಗಿದ್ವು ಹೇಳು? ಪಾನಿಪುರಿ ಕೆಳಗೆ ಬಂದಿತ್ತು. ಇಟಲಿ ಅಂದ್ರೆ ಇಟಲಿ ಮ್ಯಾಗ ಕುಂತಿತ್ತು. ಇಟಲಿ ಮ್ಯಾಗ ಅಂದ್ರೆ ಇಟಲಿ ಮ್ಯಾಗ ಕುಂತಿತ್ತು. ಏನಂಗೆ ಅರ್ಥ ಆಗೋಲ್ಲಪ್ಪ. ಬರ್ತಿದ ನಮ್ಮ ಶಾಲೆ ಯಾರಿಗೆ ಉಪ್ಪ ಕೊಡಕತ್ತೀವ? ಬರೀ ಎಷ್ಟು ಉಪ್ಪ ಕೊಡ್ತೀವಿ? ಯಾರಿಗೆ? ಇವ್ರಿಗೆ ಅಂದ್ರೆ ಯಾರಿಗೆ? ಅದು ಅಂಟಿ ಎಲ್ಲಿದಾರ ಅಂಟಿಯರು? ಊರಾಗ. ಯಾವ ಊರಾಗ? ಕೋರಾಗ. ನೀನು ಉಪ್ಪ ಹೆಂಗೆ ಗೊತ್ತಾಗತ್ತವ್ರಿಗೆ? ಗೊತ್ತಾಗುತ್ತೆ. ಹೆಂಗ ಗೊತ್ತಿಲ್ಲ. ಎಷ್ಟು ಮಂದಿ ಅದಾರ ನಿಮ್ಮ ಅಂಟಿಯರು? ಅಷ್ಟು ಮಂದಿ ಅದಾರ? ಭಾಳ ಐತಪ್ಪ ನಿಮ್ಮ ಅಂಟಿಯರು. ಅವ ನಿಮ್ಮವ ಭಾಳ ಐತಪ್ಪ. ಹೌದು 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 ಹೌದು.
ಅಮ್ಮಿ ಹಾ? ಒಂದು ಎಲೆ ಇಲ್ಲ ನಿಮ್ಮ ಅಂಟಿಯರವ ನಿಮ್ಮದು ಭಾಳ ಐತಪ್ಪ. ಬಾಯ್ 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 ಬಾಯ್. ಗುಲಾಬಿ ಹೂವ ಕೆಂಪ್ ಬಾಯ್ 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 ಪುನಃ ತಿಂತೀರಾ ಒಂದು 6 ತಿಂತೇಳಿ